ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ ಮನ್ಸಲ್ಲಿ ನಿಮ್ ವ್ಯಕ್ತಿ ಬಗ್ಗೆ ಏನ್ ಆಲೋಚನೆ ಇದೆ ಅಂಡ್ ನಿಮ್ ವ್ಯಕ್ತಿಗೆ ನಿಮ್ ಬಗ್ಗೆ ಏನ್ ಆಲೋಚನೆ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ, ಅವರ ಆಲೋಚನೆ ಏನಿದೆ ಅವರ ವ್ಯಕ್ತಿ ಮೇಲೆ ಅಂಡ್ ಅವರ ವ್ಯಕ್ತಿಗೆ ಏನ್ ಆಲೋಚನೆ ಇದೆ ಇವ್ರ ಮೇಲೆ ಅಂತ ಕ್ಲಾರಿಟಿ ಕೊಡಿ. ಓಕೆ, ಇಲ್ಲಿ ನಿಮ್ ಆಲೋಚನೆ ನಿಮ್ ವ್ಯಕ್ತಿ ಮೇಲೆ ನೋಡೋದಾದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಲವ್. ನೀವು ತುಂಬಾ ವೆಯ್ಟ್ ಮಾಡ್ತಿದ್ದೀರಾ, ತುಂಬಾ ಫೀಲಿಂಗ್ಸ್ ನ ಇಟ್ಕೊಂಡು ಆ ವ್ಯಕ್ತಿ ಮೇಲೆ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ. ಆಗೋ ಕೆಲ್ಸಗಳೇನು ಆಗ್ತಾ ಇಲ್ಲ ಇಲ್ಲಿ. ಅಂಡ್ ಸಮ್ ಬೌಂಡ್ರೀಸ್ ಅನ್ನೋದು ನೀವೇ ಕ್ರಿಯೇಟ್ ಮಾಡ್ಕೊಳ್ತಿದ್ದೀರಾ ಈಗೀಗ. ಬಿಕಾಸ್ ನೀವು ಫಸ್ಟ್ ಎಫರ್ಟ್ಸ್ ಅನ್ನೋದನ್ನ ಕೊಟ್ರಿ, ಬಟ್ ಅಲ್ಲಿ ಏನು ವರ್ಕ್ ಆಗ್ತಿರ್ಲಿಲ್ಲ ನೀವು ಎಫರ್ಟ್ಸ್ ಅನ್ನೋದು ಕೊಟ್ಟಾಗ. ಸೊ ಈಗೀಗ ನೀವು ಬೌಂಡ್ರೀಸ್ ನ ಇಟ್ಕೊಂಡಿದ್ದೀರಾ ಅಂಡ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ. ನೀವು ಅದನ್ನ ಬಿಟ್ಟು ನೀವು ಹೊರಗಡೆ ಹೋಗ್ತಾ ಇಲ್ಲ. ನಿಮಗೀಗ ನೀವ್ ಯಾಕೆ ಬೌಂಡ್ರೀಸ್ ನ ಇಟ್ಕೊಂಡಿದ್ದೀರಾ ಅಂತಂದ್ರೆ, ನೀವು ಬೇಕು ಅಂತಂದ್ರೆ ಆ ವ್ಯಕ್ತಿನೇ ನಿಮ್ಮ ಲೈಫಿಗೆ ಬರ್ಲಿ, ಅಥವಾ ಈ ಬೌಂಡ್ರೀಸ್ ನ ಕ್ರಾಸ್ ಮಾಡ್ಕೊಂಡ್ ಬರ್ಲಿ, ಅಥವಾ ಈ ಬೌಂಡ್ರೀಸ್ ಏನ್ ಇಟ್ಕೊಂಡಿದ್ದೀರಾ, ಈ ಕಂಡೀಷನ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ ಬರ್ಲಿ ಲೈಫಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದೀರಾ ನೀವೀಗ. ಬಟ್ ನೀವು ಜೆನ್ಯೂನ್ ಆಗಿದ್ದೀರಾ. ಈಗಂತ ಮೂವ್ ಆನ್ ಆಗೋದಾಗ್ಲಿ, ಅಥವಾ ಇನ್ನೊಬ್ರು ನೀವ್ ಇವ್ರನ್ನ ಮರೆಯೋದಕ್ಕೆ ಇನ್ನೊಂದು ವ್ಯಕ್ತಿ ಜೊತೆ ಮಾತಾಡೋದಾಗ್ಲಿ, ಈ ತರ ಏನು ಕಾಣ್ತಾ ಇಲ್ಲ ಇಲ್ಲಿ. ಬಟ್ ಯು ಆರ್ ಜೆನ್ಯೂನ್. ಬಟ್ ಇಲ್ಲಿ ಕೆಲವು ಬೌಂಡ್ರೀಸ್ ನ ಇಟ್ಕೊಂಡು ನೀವು ವೇಟ್ ಮಾಡ್ತಾ ಇದ್ದೀರಾ. ಅವ್ರಿಗೆ ಬೇಕು ಅಂತಂದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ ಬರ್ಲಿ ಅನ್ನೋ ತರ. ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿ ಇದಕ್ ಬರೋದಾದ್ರೆ, ಅವ್ರ ಆಲೋಚನೆ ನಿಮ್ಮ ಮೇಲೆ ನೋಡೋದಾದ್ರೆ, ಈ ವ್ಯಕ್ತಿಗೆ ಅನ್ಸ್ತಾ ಇದೆ ನಾನು ತುಂಬಾ ಡೀಪ್ ಆಗಿ ನಿಮ್ಮನ್ನ ಹರ್ಟ್ ಮಾಡ್ತಾ ಇದ್ದೀನಿ, ಎಫರ್ಟ್ಸ್ ಅನ್ನೋದು ಕೊಡ್ತಾ ಇಲ್ಲ. ಬಿಕಾಸ್ ನೀವು ಎಫರ್ಟ್ಸ್ ನ ಕೊಟ್ಟಾಗ ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಹೇಗೆ ಎಫರ್ಟ್ಸ್ ನ ಕೊಡ್ಲಿ ಅನ್ನೋದು ಅರ್ಥನೂ ಆಗ್ತಾ ಇಲ್ಲ ಈ ವ್ಯಕ್ತಿಗೆ. ಓಪನ್ ಅಪ್ ಆಗ್ತಾ ಇಲ್ಲ ಈ ವ್ಯಕ್ತಿಗೆ. ಎಲ್ಲದಕ್ಕೂ ಕನ್ಫ್ಯೂಷನ್ಸ್ ಆಗ್ತಾ ಇದ್ದಾರೆ, ಮಾಡ್ಲಾ ಬೇಡ್ವಾ ಅನ್ನೋ ತರ ನಿಮ್ ವಿಚಾರಕ್ಕೆ ಕನ್ಫ್ಯೂಷನ್ಸ್ ಆಗ್ತಾ ಇದ್ದಾರೆ. ಬಿಕಾಸ್ ಓಪನ್ ಅಪ್ ಆಗ್ತಾ ಇಲ್ಲ. ಇವ್ರು ಓಪನ್ ಅಪ್ ಆಗ್ಬಿಟ್ರೆ ಇವ್ರಿಗೆಲ್ಲಾ ಕ್ಲಾರಿಟಿನೂ ಸಿಗುತ್ತೆ, ಇವರೆಲ್ಲ ಡಿಸೈಡ್ ಮಾಡ್ಬೋದು, ಏನ್ ಬೇಕಾದ್ರೂ ಡಿಸೈಡ್ ಮಾಡ್ಬೋದು. ಬಟ್ ಇಲ್ಲಿ ಈ ವ್ಯಕ್ತಿ ಓಪನ್ ಅಪ್ಪೇ ಆಗ್ತಿಲ್ಲ. ಎಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದು ಇಲ್ಲಿ. ಓಕೆನಾ. ಅಂಡ್ ನಿಮಗೆ ಕೆಲವು ಸಲ ಅನ್ಸುತ್ತೆ, ನಾನು ತುಂಬಾನೇ ಅಟೆನ್ಷನ್ ಕೊಟ್ಟು ನಾನು ತಪ್ಪು ಮಾಡದ್ನೇನೋ. ಸೊ ಹಂಗಾಗಿ ಈಗ ಎಷ್ಟೇ ಎಫರ್ಟ್ಸ್ ಕೊಟ್ರು, ಎಷ್ಟೇ ಕಂಟ್ರೋಲ್ ಅಲ್ಲಿ ಇಟ್ರು ಈ ವ್ಯಕ್ತಿ ನಿಮ್ ಕಡೆ ಬರ್ತಿಲ್ಲ ಅಂತ. ಈವನ್ ಆ ವ್ಯಕ್ತಿಗೆ ನಿಮ್ ಕಡೆ ಬರ್ಬೇಕು ಅನ್ನೋ ಆಲೋಚನೆ, ಫೀಲಿಂಗ್ಸ್ ತುಂಬಾನೇ ಇದೆ. ಬಟ್ ಅವ್ರು ಮಾಡಿರೋ ತಪ್ಪು ಸಹ ಅವರಿಗೆ ಅರಿವಾಗ್ತಾ ಇದೆ. ಬಟ್ ಇಲ್ಲಿ ಎಫರ್ಟ್ಸ್ ಅನ್ನೋದನ್ನ ಹೇಗ್ ಕೊಡ್ಲಿ, ಹೇಗ್ ನಾನು ನಿಮ್ಮನ್ನ ರೀಚ್ ಆಗ್ಲಿ ಅನ್ನೋದು ಅವರಿಗೆ ಕನ್ಫ್ಯೂಷನ್. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗೆ ಮ್ಯಾರೇಜ್ ಬೇಕು, ಅದಕ್ಕೆ ಈಗ ನೀವು ಕೆಲವು ಬೌಂಡ್ರೀಸ್ ಇಟ್ಕೊಂಡಿದ್ದೀರಾ, ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ ಅಂತ ಕೂಡ್ಲೆ ಈ ವ್ಯಕ್ತಿ ಬೇಡ ಅಂತ ಅರ್ಥ ಅಲ್ಲ. ನಿಮಗೆ ಈ ವ್ಯಕ್ತಿ ಬೇಕಾಗಿದೆ. ಅವ್ರು ಓಪನ್ ಅಪ್ ಆಗ್ಲಿ, ಬರ್ಲಿ, ನಿಮ್ ಕಡೆ ಎಲ್ಲ ಶೇರ್ ಮಾಡ್ಲಿ ಅಂತಾನೆ ನೀವು ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ಕೆಲವು ಸಲ ನಿಮ್ಗೆ
ಈ ತರ ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕೂ ಕಷ್ಟ ಆಗ್ತಾ ಇದೆ. ವೇಟ್ ಮಾಡಿ ಮಾಡಿನೂ ನಿಮ್ಗೆ ಸಾಕಾಗ್ತಾ ಇದೆ. ಇದ್ರಿಂದ ಹೊರಗ್ ಬಂದ್ ಏನಾದ್ರೂ ನಾನೇ ಓಪನ್ ಅಪ್ ಆಗಿ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ, ಅಥವಾ ಬೇಕಾ ಬೇಡ್ವಾ ಎರಡರಲ್ಲಿ ಒಂದು ಡಿಸೈಡ್ ಅವ್ರಿಗೆ ನಾನೇ ಮಾಡಿ ಕೊಟ್ಬಿಡೋಣ ಅನ್ನೋ ಆಲೋಚನೆ ಎಲ್ಲ ನಿಮಗ್ ಬರ್ತಾ ಇದೆ. ಬಟ್ ಏನೇ ಹೇಳಿದ್ರುನು ಈಗ ನೋ ಕಾಂಟ್ಯಾಕ್ಟ್ ಅಂತೂ ಕಾಣ್ತಾ ಇಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇರೋದಂತೂ ಕಾಣ್ತಾ ಇದೆ. ನೀವ್ ಎಷ್ಟೇ ಎಕ್ಸ್‌ಪ್ರೆಸ್ ಮಾಡಿದ್ರು ಏನೇ ಮಾಡಿದ್ರುನು ನಿಮ್ ವ್ಯಕ್ತಿ ಸದ್ಯಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪ್ರಾಪರ್ ಆಗಿ ಕ್ಲಾರಿಟಿ ಅನ್ನೋದು ಕೊಡ್ತಾ ಇಲ್ಲ ಇಲ್ಲಿ. ನಿಮ್ಗಿದು ಕಷ್ಟ ಆಗ್ತಾ ಇದೆ. ಅವ್ರಿಗೂ ಅನ್ಸುತ್ತೆ ಜಸ್ಟಿಸ್ ಮಾಡ್ಬೇಕು, ಪ್ರೋಗ್ರೆಸ್ ಅನ್ನೋದನ್ನ ತೋರಿಸ್ಬೇಕು, ನಿಮ್ಗೊಂದ್ ಸಮಾಧಾನ ಆಗೋ ರೀತಿಲಿ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಬಟ್ ನೀವ್ ಈಗಿರೋ ಈ ಬೌಂಡ್ರೀಸ್, ಈ ಕಂಫರ್ಟ್ ಝೋನ್ ಅಲ್ಲಿ ನೀವ್ ಇದೀರಲ್ಲ, ಅದು ಅವರಿಗೆ ತಗೊಳಕ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ಚೇಂಜಸ್ ನ ನೋಡ್ತಾ ಇದ್ದಾರೆ ಅವರು, ಆ ವ್ಯಕ್ತಿ. ಸೊ ಹಂಗಾಗಿ ನಿಮಗ್ ಏನ್ ಅನ್ನಿಸ್ತಾ ಇದೆ, ಈ ವ್ಯಕ್ತಿ ವಾಕ್ ಅವೇ ಮಾಡ್ತಾ ಇದ್ದಾರೆ ಅಂತ ನಿಮಗ್ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ನೀವೇ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿರೋದು. ನಿಮಗ್ ಕೆಲವು ಸಲ ಅನ್ಸುತ್ತೆ ಈ ವ್ಯಕ್ತಿದು ಇಮ್ಮೆಚುರಿಟಿ ಇರ್ಬೋದು ಇದು. ಎಷ್ಟೇ ಅರ್ಥ ಮಾಡ್ಸಿದ್ರು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಇಮ್ಮೆಚುರಿಟಿನೇ ಇವ್ರನ್ನ ಮುಂದೆ ಬರಕ್ ಬಿಡ್ತಾ ಇಲ್ಲ ಅನ್ಸುತ್ತೆ. ನಿಮಗೀಗ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗಿದೆ. ಏನಾದ್ರೂ ಒಂದು ಕ್ಲಾರಿಟಿನ ನಾನೇ ಕೊಟ್ಟು ಇದನ್ನ ಎಂಡ್ ಮಾಡೋದಾ, ಅಥವಾ ನ್ಯೂ ಬಿಗಿನಿಂಗ್ ಮಾಡೋದಾ, ಅಥವಾ ಆ ಕಡೆಯಿಂದ ನಾನು ಕ್ಲಾರಿಟಿ ತಗೋಬೇಕಂತಂದ್ರೆ ನಾನೇ ಕಂಫರ್ಟ್ ಝೋನ್ ಬಿಟ್ಟು ಮುಂದೆ ಬಂದು ಏನಾದ್ರೂ ಮಾತಾಡೋಣ ಅನ್ನೋ ತರ ಎಲ್ಲ ಫೀಲ್ ನಿಮ್ಗೂ ಅನ್ನಿಸ್ತಿದೆ. ಅಂಡ್ ಈ ವ್ಯಕ್ತಿಗೆ ನೀವಿರೋ ಕಂಫರ್ಟ್ ಝೋನ್ ಅಲ್ಲೇ ಈ ವ್ಯಕ್ತಿಗೆ ಬರಕ್ ಆಗ್ತಾ ಇದೆ. ಆ ಬೌಂಡ್ರೀಸ್ ನ ದಾಟೋದಕ್ಕೆ ಈ ವ್ಯಕ್ತಿಗೆ ಭಯ ಆಗ್ತಾ ಇದೆ. ಓಕೆನಾ? ಇಲ್ಲಿ ಏನೇ ಆಗ್ಲಿ, ರಿಲೇಶನ್ಶಿಪ್ ಆಗಿರ್ಲಿ, ಲವ್ ಆಗಿರ್ಲಿ, ಇನ್ನೊಂದಿದ್ರು ಓಪನ್ ಅಪ್ ಆಗೋದಕ್ಕಿಂತ ಒಂದು ಪ್ರಾಪರ್ ಕಾನ್ವರ್ಸೇಷನ್, ಮನ್ಸಲ್ಲಿ ಏನಿದೆ ಅದನ್ನ ಬಾಯಿಂದ ಹೇಳ್ಬೇಕು. ಮನ್ಸಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಕೊಂಡು ಮಾತಾಡ್ದಾಗ್ಲೇ ಈ ಕನ್ಫ್ಯೂಷನ್ಸ್, ಈ ಜಗ್ಲಿಂಗ್ ಎಲ್ಲ ಬರೋದು. ಯೂನಿವರ್ಸ್ ನಂಗೆ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ನಿಮ್ಗೆ ಮ್ಯಾರೇಜ್ ಬೇಕಾಗಿದೆ, ಇಲ್ಲಿ ಅವ್ರ ಕಡೆಯಿಂದ ಕಮಿಟ್ಮೆಂಟ್ ಬೇಕು, ನಿಮ್ಗೆ ಕ್ಲಾರಿಟಿ ಅನ್ನೋದು ಅದ್ರಲ್ಲಿ ಬೇಕಾಗಿದೆ. ನೀವು ವೇಟ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಅಥವಾ ಅವ್ರು ಮ್ಯಾರೇಜ್ ಮಾಡ್ಕೊಳ್ತಾರ ಅದಕ್ಕೂ ನೀವು ಆ ವಿಚಾರಕ್ಕೋಸ್ಕರ ವೇಟ್ ಮಾಡೋದಕ್ಕೂ ನೀವು ರೆಡಿ ಇದ್ದೀರಾ. ಬಟ್ ಸಿನ್ಸ್ ನಿಮ್ಗೆ ಕ್ಲಾರಿಟಿ ಬೇಕಾಗಿದೆ ಇಲ್ಲಿ, ಎಲ್ಲಿ ಆ ವ್ಯಕ್ತಿ ಮೋಸ ಮಾಡ್ತಾರೆ, ಬಿಕಾಸ್ ಅವರ ವರ್ತನೆ ಒಂದೊಂದ್ಸಲ ಈಗೋ ತೋರ್ಸೋದಾಗ್ಲಿ, ಓಪನ್ ಅಪ್ ಆಗ್ದಿಲ್ದಿರಾ ಆ ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ಕೊಳ್ಳೋದಾಗ್ಲಿ, ಇದೆಲ್ಲ ನೋಡಿದಾಗ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ಬರುತ್ತೆ. ಅಟ್ಲೀಸ್ಟ್ ಅವ್ರ ಮದ್ವೆ ಆಗ್ತಾರ ಇಲ್ವಾ, ಇದು ಕ್ಲಾರಿಟಿ ನಿಮ್ಗೆ ಬೇಕಾಗಿರೋದು. ಸೊ ಒಂದ್ ಸರ್ಟನ್ ಟೈಮ್ ಇವ್ರು ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗಿದೆ, ಮ್ಯಾರೇಜ್ ಕಾರ್ಡ್. ಬಟ್ ನಿಮ್ಗೆ ಏನನ್ಸುತ್ತೆ ಅಂದ್ರೆ ಕಮಿಟ್ಮೆಂಟ್ ಆದ್ರೂ ಕೊಡ್ಬೇಕು, ಅಥವಾ ಒಂದು ಮಾತಲ್ಲಾದ್ರೂ ಹೇಳಿ ಈ ವ್ಯಕ್ತಿ ವೇಟ್ ಮಾಡ್ಸಿದ್ರೆ ಓಕೆ ನಾನ್ ವೇಟ್ ಮಾಡ್ತೀನಿ. ಈಗ ಆಗ್ತೀನಿ ಆಗ್ತೀನಿ ಅಂತ ಏನು ಆಕ್ಷನ್ಸ್ ಇಲ್ದಿರಾ ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು, ಕನ್ಫರ್ಮ್ ಆಗಿ ಕ್ಲಾರಿಟಿ ಕೊಡ್ಬೇಕು ಅನ್ನೋದು ನಿಮ್ಮ ಮನಸ್ಥಿತಿ. ಬಟ್ ಇದು ದಿನ ದಿನ ಹೋಗ್ತಾ ಹೋಗ್ತಾ ಈ ಪ್ರೀತಿ ಮುಂಚೆ ರೀತಿ ಅಂತೂ ಚೇಂಜ್ ಆಗ್ತಿಲ್ಲ. ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಹದಗೆಡ್ತಿದೆ ಈ ಪ್ರೀತಿ. ಈಗೋಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಯಾರು ನೋಡ್ತಾ ಇಲ್ಲ. ಅಂಡ್ ಕೆಲವು ಸಲ ನಿಮ್ಗೆ ಅನ್ಸುತ್ತೆ ನಾನು ಅನ್ನೆಸೆಸರಿ ವ್ಯಕ್ತಿಗೆ ನಾನು ವೇಟ್ ಮಾಡ್ಕೊಂಡು ಇಲ್ಲಿ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀನ ಅಂತ ಎಲ್ಲ ನಿಮ್ಗೂ ಅನ್ನಿಸ್ತಿದೆ. ಅಥವಾ ನಿಮ್ ವ್ಯಕ್ತಿಗೆ ಏನಾದ್ರು ಆಪ್ಷನ್ಸ್ ಇದೆಯಾ ಅಂತ ಕನ್ಫ್ಯೂಷನ್ಸ್ ಬರುತ್ತೆ, ಅಥವಾ ಕೆಲವು ಸಲ ನೀವೇ ಅವ್ರಿಗೆ ಅವಮಾನ ಮಾಡಿದೀನೇನೋ ಅನ್ನೋ ಒಂದು ಫೀಲ್ ನಿಮಗ್ ಬರ್ತಾ ಇದೆ. ಬಟ್ ಈ ವ್ಯಕ್ತಿ ಕಡೆ ನೋಡೋದಾದ್ರೆ ಈ ವ್ಯಕ್ತಿ ಓಪನ್ ಅಪ್ ಆಗಿ ಬಂದ್ರೆ ಸಾಕಾಗಿದೆ ನಿಮ್ ಕಡೆ. ಅವ್ರಿಗಿದೆ ನಾನೆಲ್ಲೋ ಮೋಸ ಮಾಡ್ತಾ ಇದ್ದೀನಿ ನನ್ನ ಪಾರ್ಟ್ನರ್ಗೆ, ಪ್ರೋಗ್ರೆಸ್ ಅನ್ನೋದು ಎಲ್ಲೂ ತೋರಿಸ್ತಾ ಇಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ, ಜಸ್ಟಿಸ್ ಮಾಡ್ತಾ ಇಲ್ಲ, ನಾನ್ ಯಾಕೆ ಯಾವಾಗ್ಲೂ ವಾಕ್ ಅವೇ ಮೋಡ್ ಅಲ್ಲಿ ಇದ್ದೀನಿ, ನಾನ್ ಹೆಂಗ್ ಪಡ್ಕೊಳ್ಳೋದು ಇವ್ರನ್ನ ಅನ್ನೋ ತರ ಅವ್ರ ಆಲೋಚನೆ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲೂ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಸೊ ನೋಡಕ್ ಹೋದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಅಂಡ್ ಮಿಸ್ಕಮ್ಯುನಿಕೇಶನ್ ಅನ್ನೋದು ಇಲ್ಲಿ ಆಗಿರೋದ್ರಿಂದ ಹೆಂಗ್ ಪಡ್ಕೊಳ್ಳೋದು ಅನ್ನೋದು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವಾಗ ಬರ್ತಾರೆ, ಹೆಂಗ್ ಕ್ಲಾರಿಟಿ ಕೊಡ್ತಾರೆ, ಅಥವಾ ನಾನ್ ತಗೊಂಡ್ಲಾ ಬೇಡವಾ ಅನ್ನೋದು ನಿಮ್ಗೂ ಅರ್ಥ ಆಗ್ತಾ ಇಲ್ಲ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಸಿ ನೋ ಕಾಂಟ್ಯಾಕ್ಟ್ ಅಂತೂ ಕಾಣ್ತಿಲ್ಲ, ಥರ್ಡ್ ಪಾರ್ಟಿ ಅಂತೂ ಕಾಣ್ತಿಲ್ಲ ಇಲ್ಲಿ. ಓಕೆನಾ? ಸೊ ನಾರ್ಮಲ್ ಆಗಿ ಒಂದ್ ಸಡನ್ ಚೇಂಜಸ್ ಅನ್ನೋದು ಬರ್ತಾ ಇದೆ, ರೀಕನ್ಸಿಲೇಷನ್ ಇದೆ, ಸೆಲೆಬ್ರೇಷನ್ಸ್ ಅನ್ನೋದು ಕಾಣ್ತಾ ಇದೆ. ಸಿನ್ಸ್ ಈಗ ನೀವು ಕಮಿಟ್ಮೆಂಟ್‌ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ಅವ್ರ ಕಡೆಯಿಂದ. ಅದ್ರ ಬಗ್ಗೆ ಕ್ಲಾರಿಟಿ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ನೀವು ಅಷ್ಟೇ ಅವ್ರು ಬಿಟ್ಟೋಗ್ತಾ ಇದಾರೆ, ಬಿಟ್ಟೋಗ್ತಾ ಇದಾರೆ, ಬಿಟ್ಟೋಗ್ತಾ ಇದಾರೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸಡನ್ ಚೇಂಜಸ್ ಇದೆ. ನೀವೀಗ ಹೇಗಿದ್ದೀರಾ ಬೌಂಡರೀಸ್‌ನ ಇಟ್ಕೊಂಡು ನಿಮ್ ಕಂಫರ್ಟ್ ಝೋನ್ ಬಿಟ್ಟು ಹೋಗ್ದಿರಾ ಇದ್ದೀರಲ್ಲ, ನೀವು ಅದನ್ನ ಕಂಟಿನ್ಯೂ ಮಾಡಿ. ಅದು ಎಕ್ಸಾಕ್ಟ್ ರೈಟ್ ಇದೆ ಅದು. ಸೊ ಆ ವ್ಯಕ್ತಿಯಾಗಿ ಆ ವ್ಯಕ್ತಿ ಬರೋ ಚಾನ್ಸಸ್ ಇದೆ. ರೀಕನ್ಸಿಲೇಷನ್ ಅನ್ನೋದು ಇಲ್ಲಿ ಗೈಡೆನ್ಸ್ ಅನ್ನೋದು ಬಂದಿದೆ. ಓಕೆನಾ? ಥಾಟ್ಸ್ ಅನ್ನೋದನ್ನ ಫಸ್ಟ್ ಇಗ್ನೋರ್ ಮಾಡಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್‌ನ ಮೆನ್ಷನ್ ಮಾಡಿ. ಓಕೆ, ಸಾರಿ ಗೈಸ್. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್‌ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್‌ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್‌ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್‌ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಬೈ.